ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ ಹಾಗೂ ಹೂ ಕೊಟ್ಟು ಶಾಲೆಗೆ ಬರಮಾಡಿಕೊಂಡ ರಾವಸಾಬ್ ಹೈಹೊಳಿ. ಕಡುಬಡ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಈ ಆದರ್ಶ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಆದರ್ಶ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರಾವಸಾಬ್ ಹೈಹೊಳಿ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಆದರ್ಶ ಶಾಲೆಯ 2025-26ನೇ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ ಹಾಗೂ ಹೂ ನೀಡಿ ಅತಿ ವಿಜೃಂಭಣೆಯಿಂದ ಶಾಲೆಗೆ ಬರಮಾಡಿಕೊಂಡು ಮಾತನಾಡಿದ ಅವರು, ಒಬ್ಬರಿಂದ ಇನ್ನೊಬ್ಬರು ಆಸ್ತಿ ಅಂತಸ್ತು ಕಸಿದುಕೊಳ್ಳಬಹುದು, ಆದರೆ ವಿದ್ಯೆಯನ್ನ ಯಾರಿಂದಲೂ ಕಸಿದುಕೊಳ್ಳಲಾರದಂತಹ ವಸ್ತು ಅದು ವಿದ್ಯೆ ಮಾತ್ರ. ಶಿಕ್ಷಣ ಸಂಸ್ಥೆ ಬೆಳವಣಿಗೆ ಜೊತೆಗೆ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವುದೇ ಈ ಶಿಕ್ಷಣ ಸಂಸ್ಥೆಯ ಉದ್ದೇಶವಾಗಿದೆ. ಇದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ಇವತ್ತು ಅಥಣಿ ನಗರದ ವೈಭವ ನಗರ ಆದರ್ಶ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಯಿತು ಹಾಗೂ ಈ ಆದರ್ಶ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು 800 ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ಈ ಶಿಕ್ಷಣ ಸಂಸ್ಥೆಯ ಉದ್ದೇಶ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ ಮತ್ತು ಈ ಶಿಕ್ಷಣ ಸಂಸ್ಥೆಯಿಂದ ಅನೇಕ ಅವರ ಜೀವನದಲ್ಲಿ ಬೆಳೀಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಸಮಯದಲ್ಲಿ ನಾವು ಶಿಕ್ಷಣ ಕಲಿಯುತ್ತಿದ್ದ ಸಮಯದಲ್ಲಿ ಶಾಲಾ ಕಾಲೇಜುಗಳು ಇರಲಿಲ್ಲ ಹೆಚ್ಚು, ಹಾಗೂ ಇಂಥ ಒಂದು ಗುಣಮಟ್ಟದ ಶಿಕ್ಷಣ ಸಿಗ್ತಿರಲಿಲ್ಲ. ಅಂಥ ಒಂದು ಕಾರಣಕ್ಕಾಗಿ ಇವತ್ತು ಈ ಒಂದು ಆದರ್ಶ ಶಿಕ್ಷಣ ಸಂಸ್ಥೆ ಸುಮಾರು 800ರಿಂದ 1000 ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಮತ್ತು ಇಲ್ಲಿ ಕನ್ನಡ ಮೀಡಿಯಮ್ ಹಾಗೂ ಇಂಗ್ಲೀಷ್ ಮೀಡಿಯಮ್ ಎರಡೂ ಶಿಕ್ಷಣ ಕಲೀಲಿಕ್ಕೆ ಇಡೀ ಎಲ್ಲರಿಗೆ ಅವಕಾಶ ಇದೆ. ಅದಕ್ಕಾಗಿ ಎಲ್ಲ ಅಥಣಿ ತಾಲೂಕಿನ ಎಲ್ಲ ಪಾಲಕರು ಈ ಆದರ್ಶ ಶಿಕ್ಷಣ ಸಂಸ್ಥೆಯ ಒಂದು ಶಿಕ್ಷಣವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಿಸಬೇಕಂತ ಹೇಳಿ ಆಹ್ವಾನಿಸ್ತಾ ಇದ್ದೇನೆ. ಅಥಣಿಯ ಖ್ಯಾತ ಯುವ ಉದ್ಯಮಿದಾರ ಹಾಗೂ ಆದರ್ಶ ಶಾಲೆಯ ಅಧ್ಯಕ್ಷರಾದ ವೈಭವ ಹೈಹೊಳಿ ಮಾತನಾಡಿ, ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಬಡ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಶುಲ್ಕದಲ್ಲಿ ಉನ್ನತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ನಮ್ಮ ತಂದೆಯವರು ಆದರ್ಶ ಶಿಕ್ಷಣ ಸಂಸ್ಥೆಯಲ್ಲಿ ಹುಟ್ಟುಹಾಕಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ. ನಮ್ಮಲ್ಲಿ ಸುಸಜ್ಜಿತವಾದ ಶಾಲಾ ಕೊಠಡಿಗಳು ಹಾಗೂ ಆಟದ ಮೈದಾನ, ಶಾಲಾ ವಾಹನ ಮತ್ತು ಒಳ್ಳೆಯ ಶಿಕ್ಷಕ ಹಾಗೂ ಸಿಬ್ಬಂದಿಗಳಿದ್ದು ಎಲ್ಲಾ ಪಾಲಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ನಮಸ್ಕಾರ. ಇವತ್ತು ನಮ್ಮ ಆದರ್ಶ ಶಾಲೆಯಲ್ಲಿ ಶಾಲಾ ಮಕ್ಕಳ ಪ್ರಾರಂಭೋತ್ಸವದಲ್ಲಿ ಎಲ್ಲ ಮಕ್ಕಳಿಗೆ ನಾವು ಪುಸ್ತಕ ಹಾಗೂ ಹೂವಿನಿಂದ ಸ್ವಾಗತ ಮಾಡಿದ್ದೇವೆ. ನಮ್ಮ ತಂದೆಯ ಒಂದು ಕನಸಾಗಿತ್ತು, ತಾಲೂಕಿನ ಬಡ ಮಕ್ಕಳಿಗೆ ಉಚಿತವಾದ ಒಂದು ಶಿಕ್ಷಣ ಹಾಗೂ ಉತ್ತಮ ಶಿಕ್ಷಣ ಕೊಡಬೇಕೆಂದು ಆ ಆಶೆಯನ್ನು ಕುರಿತು ಈ ನಮ್ಮ ಶಾಲೆಯನ್ನು ನಾವು 2002ರಲ್ಲಿ ಹಾಗೂ 2003ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಈ ಅಕಾಡೆಮಿಕ್ 2025-26 ನಮ್ಮ ಶಾಲೆಗೆ ಒಂದು ಅದೇ ಥರ ಇದು ಈ ವರ್ಷ ನಮ್ಮ ಶಾಲೆಯಲ್ಲಿ 10th ಪ್ರಾರಂಭ ಆಗಿದೆ. ಹಾಗಾಗಿ ಎಲ್ಲ ಮಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾರೆ. ಈ ನಮ್ಮ ಶಾಲೆಯಲ್ಲಿ ವ್ಯಾನ್ ಉತ್ತಮವಾದ ಕಟ್ಟಡ ಇದೆ, ಅದೇ ಥರ ವ್ಯಾನ್ಗಳಿದೆ. ಅದೇ ಥರ ಈ ವರ್ಷದಲ್ಲಿ ನಾವೊಂದು 4-5 ವ್ಯಾನ್ಗಳನ್ನು ತರುತ್ತಿದ್ದೇವೆ. ಅದೇ ಥರ 2 ಬಸ್ಗಳನ್ನು ತರುತ್ತಿದ್ದೇವೆ. ಇದೇ ಸಮಯದಲ್ಲಿ ಪುರಸಭೆ ಸದಸ್ಯರು ಹಾಗೂ ಆದರ್ಶ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ವಿದ್ಯಾ ರಾವಸಾಬ್ ಹೈಹೊಳಿ, ಶಾಲೆಯ ಆಡಳಿತಾಧಿಕಾರಿಗಳಾದ ಸತೀಶ್ ಕುಲಕರ್ಣಿ, ಪ್ರೌಢ ವಿಭಾಗದ ಮುಖ್ಯೋಪಾಧ್ಯಾಯರಾದ ಮಹಂತೇಶ್ ಸಾವಣ್ಣವರ್, ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರಾದ ಹನುಮಂತ ಮಾಂಘ ಸೇರಿದಂತೆ ಶಿಕ್ಷಕರು, ಶಿಕ್ಷಕಿಯರು, ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ರಿಪೋರ್ಟರ್, ಚಿಕ್ಕೋಡಿ.